ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇವತ್ತು 9ನೇ ತರಗತಿಗೆ ಸಂಬಂಧಪಟ್ಟಂತಹ ಸಮಾಜಶಾಸ್ತ್ರ ವಿಭಾಗದ ಮೊದಲ ಅಧ್ಯಾಯದ ಬಗ್ಗೆ ವಿಚಾರವನ್ನು ಮಾಡೋಣ. ಮೊದಲ ಅಧ್ಯಾಯವಾಗಿರ್ತಕ್ಕಂತಹ ಯಾವುದು? ಮೊದಲ ಅಧ್ಯಾಯ ಕುಟುಂಬ ಎನ್ನುವಂಥದ್ದು. ಇದರ ಬಗ್ಗೆ ನಿಮಗೆ ಗೊತ್ತಿರ್ತದೆ. ನೋಡಿ, ಏನಿದು ಕುಟುಂಬ? ಇದರಲ್ಲಿ ಏನೇನೆಲ್ಲ ಅಂಶಗಳು ಕಂಡುಬರುತ್ತವೆ? ಇದು ಯಾಕೆ ಸಮಾಜದ ಏಳಿಗೆಯಲ್ಲಿ ಮುಖ್ಯ ಆಗುತ್ತೆ ಎನ್ನುವಂಥದ್ದನ್ನು, ಅದರ ಲಕ್ಷಣಗಳೇನು, ಯಾವ್ಯಾವ ಥರದ ಕುಟುಂಬಗಳನ್ನು ನಾವು ನೋಡಬಹುದು, ಹೀಗೆ ನಾನಾ ರೀತಿಯ ಅಂಶಗಳನ್ನು ನಾವು ಇದರಿಂದ ತಿಳ್ಕೋಬಹುದು. ಓಕೆ, ಸೊ ಈ ಒಂದು ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ನಾವು ತಿಳ್ಕೋಬಹುದು. ಇಷ್ಟೆಲ್ಲ ಅಂಶಗಳ ಬಗ್ಗೆ ಮಾಹಿತಿನ ನಾವು ನೋಡೋಣ. ಕುಟುಂಬದ ಅರ್ಥ ಮೊದಲನೇದಾಗಿ, ಎರಡನೇದಾಗಿ ಕುಟುಂಬದ ಲಕ್ಷಣಗಳು, ಓಕೆ, ಮೂರನೇದಾಗಿ ಕುಟುಂಬದ ಪ್ರಕಾರಗಳು, ನಾಲ್ಕನೇದಾಗಿ ಅವಿಭಕ್ತ ಕುಟುಂಬದ ಲಕ್ಷಣಗಳು. ಸೊ ಇಷ್ಟು ಅಂಶಗಳನ್ನು ನಾವು ಮುಖ್ಯವಾಗಿ ಇದರಲ್ಲಿ ಗಮನಿಸ್ತೇವೆ. ಕುಟುಂಬ ಯಾವ್ಯಾವ ರೀತಿ ಇರ್ತದೆ, ಅದರಲ್ಲಿ ಅವಿಭಕ್ತ ಕುಟುಂಬ ಅಂದ್ರೆ ಏನು, ಅದರ ಲಕ್ಷಣಗಳು, ಹೀಗೆ ಒಟ್ಟಾರೆ ಈ ಎಲ್ಲ ಅಂಶಗಳ ಸಂಪೂರ್ಣ ಮಾಹಿತಿಯನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ಗಮನಿಸ್ತಾ ಹೋಗ್ತೀವಿ. ಓಕೆ, ಮೊದಲನೇದಾಗಿ ಅದರ ಆಳವಾಗಿ ತಿಳ್ಕೊಳ್ಳೋದಕ್ಕಿಂತ ಮೊದಲನೇದಾಗಿ ಫಸ್ಟ್ ಕುಟುಂಬ ಅಂದರೆ ಏನು ಅನ್ನುವಂಥದ್ದನ್ನು ನಾವು ಮೊದಲನೇದಾಗಿ ತಿಳ್ಕೊಬೇಕು. ಕುಟುಂಬ ಅಂದ್ರೆ ಏನು? ಎಸ್, ಫ್ಯಾಮಿಲಿ. ಓಕೆ, ವೆರಿ ಗುಡ್. ಸೊ ಫ್ಯಾಮಿಲಿ ಅಂತ ಕರಿತೀವಿ. ಫ್ಯಾಮಿಲಿ ಅದು ಯಾವ ಭಾಷೆದಾಗತ್ತೆ? ಎಸ್, ಇಂಗ್ಲೀಷ್ ಭಾಷೆ ಅಲ್ವಾ? ಅದನ್ನು ಕನ್ನಡದಲ್ಲಿ ನಾವು ಕುಟುಂಬ ಅಂತ ಕರಿತೀವಿ ಅಲ್ವಾ? ಸೊ ಹಾಗಾದರೆ ಈ ಕುಟುಂಬ ಅನ್ನುವಂತಹ ಪದದ ಅರ್ಥದ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ. ಕುಟುಂಬದ ಅರ್ಥ, ಕುಟುಂಬ ಅಂದ್ರೆ ಏನು, ಅದು ಯಾವ ರೀತಿ ಹುಟ್ಕೊಳ್ತೇವೆ ಪದ ಅನ್ನುವಂಥದ್ದನ್ನ, ಅದರ ಉತ್ಪತ್ತಿಯ ಬಗ್ಗೆ ವಿಚಾರವನ್ನು ಮಾಡೋಣ. ಏನು ಕುಟುಂಬ ಅಂದರೆ ಫಸ್ಟು ನೋಡಿ, ಫಸ್ಟು ನೋಡಿ, ಯಾವುದೇ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತಮ್ಮ ಆಸೆ, ಆಕಾಂಕ್ಷೆ, ಬಯಕೆಗಳನ್ನು ಈಡೇರಿಸ್ಕೊಳ್ತಕ್ಕಂಥದ್ದೇ ಈ ಕುಟುಂಬದ ಮೂಲಕ. ಇವತ್ತು ನೋಡಿ, ನೀವು ಪ್ರತಿಯೊಬ್ಬರು ಒಂದೊಂದು ಕುಟುಂಬಕ್ಕೆ ಏನಾಗಿದ್ದೀರಿ, ಸಂಬಂಧಪಟ್ಟಿದ್ದೀರಿ ಮಕ್ಕಳೇ, ಹೌದಲ್ಲೇ? ಸೊ ನಿಮ್ಮ ಬಯಕೆ, ಇಷ್ಟ ಎಲ್ಲವುಗಳನ್ನು ನೀವು ಕುಟುಂಬದಲ್ಲಿ ಇರೋದ್ರಿಂದನೇ ನಿಮ್ಮ ತಂದೆ ತಾಯಿಗಳು ಎಲ್ಲರೂ ನಿಮ್ಗೆ ಈಡೇರಿಸ್ತಾ ಇದ್ದಾರೆ, ಹೌದಲ್ವಾ? ಸೊ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯ ತಮ್ಮ ಬಯಕೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಈ ಕುಟುಂಬದನ್ನ ಆಶ್ರಯಿಸಿರ್ತಾನೆ ಅನ್ನುವಂಥದ್ದು ಕೂಡ. ನೋಡಿ, ಈ ಕುಟುಂಬದಲ್ಲಿರ್ತಕ್ಕಂಥವು ಎಲ್ಲ ರಕ್ತ ಸಂಬಂಧಿಗಳಿರ್ತಾರೆ. ಎಲ್ಲ ಆಲ್ಮೋಸ್ಟ್ ತಂದೆ ತಾಯಿ, ಎಲ್ಲ ಮಕ್ಕಳು, ಅವರ ತಂದೆ ತಾಯಿಗಳು ಇವರೆಲ್ಲರೂ ಕೂಡ ಒಂದೇ ಬಹುತೇಕ ರಕ್ತ ಸಂಬಂಧಿಗಳಾಗಿರ್ತಾರೆ. ದತ್ತು ಮಕ್ಕಳಾಗಿರ್ಬೋದು, ಮಗದೊಂದು, ಇವರೆಲ್ಲ ಬಹುತೇಕವಾಗಿ ನೋಡಿದಾಗ ರಕ್ತ ಸಂಬಂಧಿಗಳಾಗಿರ್ತಾರೆ. ಈ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರುಗಳೇ ಸಮಾಜದ ಸದಸ್ಯರುಗಳು ಕೂಡ ಆಗಿರ್ತಾರೆ. ಯಾಕೆ ಅಂತಂದ್ರೆ ಇಡೀ ಸಮಾಜ ರಚನೆ ಆಗಿರುವಂಥದ್ದೇ ಯಾವುದರಿಂದ? ಕುಟುಂಬದಿಂದ, ಹೌದಲ್ಲ? ಆ ಕುಟುಂಬ ರಚನೆ ಆಗಿರೋದು ಯಾರಿಂದ? ಸದಸ್ಯರಿಂದ. ಹಾಗಾಗಿ ಆ ಸದಸ್ಯರುಗಳೇ ಸಮಾಜದ ಒಂದು ಸದಸ್ಯರುಗಳಾಗಿರ್ತಾರೆ ಅನ್ನುವಂಥದ್ದು. ಸೊ ಇಂತಹ ಈ ಕುಟುಂಬ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಬೆಳವಣಿಗೆಯಲ್ಲಿ, ದೇಶದ ಒಂದು ಬೆಳವಣಿಗೆಯಲ್ಲಿ, ಸಮಾಜದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ಇದು ವಹಿಸಿಕೊಳ್ಳುತ್ತೆ, ಹೌದಲ್ಲ? ಸೊ ಹಾಗಾಗಿ ಕುಟುಂಬ ಅಂದ್ರೆ ಏನು ಅನ್ನುವಂಥದ್ದನ್ನು ನೋಡೋದಾದ್ರೆ, ಬಹುಕಾಲ ಸಂತತಿ ಸಹಿತ ಸಂತತಿ ರಹಿತ ಗಂಡ ಹೆಂಡತಿಯ ಸಂಘ ಜೀವನವೇ ಕುಟುಂಬ ಅಂತ. ಅಲ್ಲೇರುತ್ತೆ ನೋಡಿ, ಗಂಡ ಹೆಂಡತಿ ಮತ್ತು ಮಕ್ಕಳು, ಹೌದಲ್ಲ? ಸಂತತಿ ಸಹಿತ ಅಂತಂದ್ರೆ ಮಕ್ಕಳು ಅಲ್ಲಿರ್ಬಹುದು, ಇಲ್ದೇನೂ ಇರ್ಬೋದು. ಹಂಗಾರೆ ಗಂಡ ಹೆಂಡತಿ ಇಬ್ಬರೇ ಇದ್ರೆ ಅದನ್ನು ಕುಟುಂಬ ಅನ್ನೋಕ್ಕಾಗಲ್ವಾ ಸರ್? ಎಸ್, ಅದನ್ನು ಕೂಡ ಕುಟುಂಬ ಅಂತ. ಅದಕ್ಕೆ ಹೇಳಿರ್ತಕ್ಕಂಥದ್ದು ಸಂತತಿ ಸಹಿತ ಸಂತತಿ ರಹಿತ ಗಂಡ ಹೆಂಡತಿಯ ಸಂಘ ಜೀವನವೇ, ಕೂಡಿಕೊಂಡು ಬಾಳುವಂತಹ ಒಂದು ಕ್ರಿಯೆಯನ್ನ, ಒಂದು ಸನ್ನಿವೇಶವನ್ನು ನಾವೇನು ಕರಿತೀವಿ? ಕುಟುಂಬ ಅಂತೇಳಿ ನಾವು ಅದನ್ನ. ಓಕೆ, ಈ ಕುಟುಂಬ ಅನ್ನುವಂಥದ್ದು ಎಲ್ಲಿಂದ ಹುಟ್ಕೊಳ್ತು? ಈ ಪದ ಎಲ್ಲಿಂದ ಹುಟ್ಕೊಳ್ತು? ಅದರ ಮೂಲವನ್ನು ನಾವು ಹುಡುಕ್ತಾ ಹೊರಟ್ರೆ ನಮಗೆ ಅದು ಈ ಪದದಾಗ ಕಂಡುಬರ್ತಕ್ಕಂಥದ್ದು ಇಂಗ್ಲೀಷ್ನಲ್ಲಿ. ನಾವು ಆಗಲೇ ನೀವೇನೇ ಹೇಳಿದ್ರಿ, ಕುಟುಂಬವನ್ನು ಇಂಗ್ಲೀಷ್ನಲ್ಲಿ ಫ್ಯಾಮಿಲಿ ಅಂತೇಳಿ ಕರಿತೀವಿ ಅಂತೇಳಿ. ವೆರಿ ಗುಡ್. ಓಕೆ, ಸೊ ಈ ಒಂದು ಫ್ಯಾಮಿಲಿ ಎನ್ನುವಂಥ ಪದ ಏನಿದೆ, ಇದು ಫ್ಯಾಮಿಲಸ್ ಎನ್ನುವಂತಹ ಲ್ಯಾಟಿನ್ ಭಾಷೆಯ ಶಬ್ದದಿಂದ ಬಂದಿರುವಂಥದ್ದು. ಓಕೆ, ಅರ್ಥ ಮಾಡ್ಕೋಬೇಕು. ಕೇಳ್ತಾರೆ, ಇಂಪಾರ್ಟೆಂಟ್, 1 ಮಾರ್ಕ್ಸ್ 2 ಮಾರ್ಕ್ಸ್ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಸೊ ಈ ಫ್ಯಾಮಿಲಿ ಎನ್ನುವಂಥ ಪದವು ಲ್ಯಾಟಿನ್ ಭಾಷೆಯ ಫ್ಯಾಮಿಲಸ್ ಪದದಿಂದ ಬಂದಿದೆ. ಫ್ಯಾಮಿಲಸ್ ಅಂತಂದ್ರೆ ಅರ್ಥ ಏನಪ್ಪ ಅಂದ್ರೆ ಆಳು ಎಂದು ಅರ್ಥ. ಓಕೆ, ಈ ಅರ್ಥದ ಆಧಾರದ ಮೇಲೆ ನೋಡಿ, ಈ ಲ್ಯಾಟಿನ್ ಭಾಷೆಯ ಫ್ಯಾಮಿಲಸ್ ಇಂದ ಈ ಫ್ಯಾಮಿಲಿ ಎನ್ನುವಂಥದ್ದು ಬಂದಿದೆ. ಇದನ್ನ ಕನ್ನಡದಲ್ಲಿ ನಾವು ಏನು ಕರಿತೀವಿ? ಕುಟುಂಬ ಅಂತ ಹೇಳಿ. ಅದನ್ನ ನೆನ್ಪಿಟ್ಕೋಬೇಕು. ಇದರ ಉತ್ಪತ್ತಿಯನ್ನು ತಿಳಿಸಿ ಅಂತ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಸೊ ಈಗ ನಾವು ನೋಡೋಣ, ಈ ಕುಟುಂಬದ ಬಗ್ಗೆ ಸಂಪೂರ್ಣವಾಗಿ ನಾವು ಅದರ ಒಂದು ಲಕ್ಷಣಗಳನ್ನು ಅರ್ಥ ಮಾಡಿಕೊಂಡ್ರೆ
ಇಡೀ ಕುಟುಂಬ ಅಂದರೆ ಏನು, ಅದರ ಮಹತ್ವ ಅಂದರೆ ಏನು, ಅದರ ಬಗ್ಗೆ ಯಾವ ರೀತಿಯ ಲಕ್ಷಣಗಳಿರ್ತವೆ ಅನ್ನುವಂಥದ್ದನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ಇದರ ಮಹತ್ವದ ಬಗ್ಗೆ ನಮಗೆ ತಿಳುವಳಿಕೆ ಉಂಟಾಗ್ತದೆ. ಹಾಗಾಗಿ ನಾವು ಇವಾಗ ನೋಡೋಣ ಕುಟುಂಬದ ಲಕ್ಷಣಗಳು. ಮೊದಲನೇದು, ಕುಟುಂಬ ಸರ್ವವ್ಯಾಪಕವಾದದ್ದು. ಎರಡನೇದು, ಸಮಾಜದ ಎಲ್ಲ ಚಟುವಟಿಕೆಗಳ ಮೂಲ ಘಟಕವಾಗಿರ್ತಕ್ಕಂಥದ್ದು. ಮೂರನೇದು, ಜವಾಬ್ದಾರಿ ಮತ್ತು ಸಾಮಾಜಿಕ ಹೊಣೆಗಾರಿಕೆಯನ್ನು ಕೊಡ್ತಕ್ಕಂಥದ್ದು. ನಾಲ್ಕನೇದು, ಪಾಲನೆ ಮತ್ತು ಪೋಷಣೆಯನ್ನು ಒದಗಿಸುವಂಥದ್ದು. ಐದನೇದು, ಸಾಮಾಜಿಕ ವರ್ತನೆಗಳನ್ನು ಇದು ಹೇಳಿಕೊಡುವಂಥದ್ದು ಕೆಲಸವನ್ನು ಮಾಡುತ್ತೆ ಕುಟುಂಬ. ಆಮೇಲೆ ಅದರಲ್ಲಿ ಮೊದಲನೇದು ನೋಡೋಣ, ಯಾವುದು ಪಾಯಿಂಟ್ಸು? ಎಸ್, ಕುಟುಂಬ ಸರ್ವವ್ಯಾಪಕವಾದದ್ದು. ಸರ್ವವ್ಯಾಪಕ ಅಂದರೆ ಇದು ಎಲ್ಲ ಕಡೆ ಇದೆ ಎನ್ನುವಂಥದ್ದು. ನೋಡಿ, ಪ್ರಪಂಚದ ಎಲ್ಲ ಸಮಾಜವನ್ನು ನಾನು ಆಗಲೇ ಹೇಳಿದೆ, ಸಮಾಜ ರಚನೆ ಆಗಿರುವಂಥದ್ದೇ ಕುಟುಂಬದಿಂದ. ಅಂದರೆ ಅರ್ಥ ಮಾಡ್ಕೋಬೇಕು ಮಕ್ಕಳೇ, ಈ ಒಂದು ಸಮಾಜ ರಚನೆ ಆಗಿರುವಂಥದ್ದೇ ಕುಟುಂಬದಿಂದ. ಹಾಗಾಗಿ ಇಡೀ ಪ್ರಪಂಚದ ಎಲ್ಲ ಸಮಾಜಗಳಲ್ಲಿಯೂ ಆಯಾ ಕಾಲ ಆಯಾ ಪ್ರದೇಶಕ್ಕೆ ತಕ್ಕಂತೆ ಸ್ವಲ್ಪ ಮಟ್ಟಿನ ವ್ಯತ್ಯಾಸದೊಂದಿಗೆ ನಾವು ವ್ಯತ್ಯಾಸ ಇದೆ ಅನ್ನೋದನ್ನು ಬಿಟ್ಟರೆ ಎಲ್ಲ ಸಮಾಜದಲ್ಲೂ ಏನಿದೆ? ಎಸ್, ವೆರಿ ಗುಡ್, ಕುಟುಂಬ ಅನ್ನುವಂತಹ ಒಂದು ಸಂಸ್ಥೆ ಏನಾಗಿದೆ, ರಚನೆ ಆಗಿರುವಂಥದ್ದನ್ನು ನಾವು ಗಮನಿಸ್ಬೋದಾಗ್ತದೆ. ಓಕೆ, ವೆರಿ ಗುಡ್. ಹಾಗಾಗಿ ನಾವು ಅದನ್ನು ಕುಟುಂಬ ಸರ್ವವ್ಯಾಪಕವಾದ, ನೋಡಿ ಇಡೀ ಮೇನ್ ಇಂಪಾರ್ಟೆನ್ಸ್ ಇದೆ, ಇಡೀ ಸಮಾಜ ರಚನೆ ಆಗಿದೆ, ಬೆಳವಣಿಗೆ ಆಗಿದೆ ಅನ್ನೋದಕ್ಕೆ ಕಾರಣ ಕುಟುಂಬ. ಓಕೆ, ಹಾಗಾಗಿ ಅದನ್ನು ಸರ್ವವ್ಯಾಪಕವಾಗಿರ್ತಕ್ಕಂತಹ ಒಂದು ಲಕ್ಷಣ ಇದಕ್ಕಿದೆ. ಹಂಗಾಗಿ ಅಷ್ಟು ಇಂಪಾರ್ಟೆಂಟ್ ಇದೆ ಇದಕ್ಕೆ ಅನ್ನುವಂಥದ್ದು ಕುಟುಂಬಕ್ಕೆ. ಎರಡನೇದಾಗಿ ನೋಡೋದಾದ್ರೆ ಯಾವುದು? ಸಮಾಜದ ಎಲ್ಲ ಚಟುವಟಿಕೆಗಳ ಮೂಲ ಘಟಕ. ನೋಡಿ, ಕುಟುಂಬದಿಂದಲೇ ನಾವು ಸಮಾಜದ ರಾಜಕೀಯ, ಆರ್ಥಿಕ, ಶೈಕ್ಷಣಿಕ ಇನ್ನು ಮೊದಲಾದಂತಹ ಎಲ್ಲ ಚಟುವಟಿಕೆಗಳು ಏನಾಗ್ತಾ ಹೋಗ್ತದೆ, ಮೊಳಕೆ ಆಗ್ತಾ ಹೋಗ್ತದೆ. ನೋಡಿ, ಎಲ್ಲ ಚಟುವಟಿಕೆಗಳು ಮತ್ತು ಪ್ರತಿಯೊಬ್ಬ ವ್ಯಕ್ತಿಯಾಗಿರಲಿ, ಅಲ್ಲಿ ಜನಿಸಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಆಗಿರಲಿ, ಸದಸ್ಯ ಆಗಿರಲಿ, ಅವ್ರು ತನ್ನದೇ ಆಗಿರ್ತಕ್ಕಂತಹ ಒಂದು ಅಲ್ಲಿ ಯಾವ ರೀತಿ ಜವಾಬ್ದಾರಿ ವಹಿಸ್ಕೋಬೇಕು, ಯಾವ ರೀತಿ ಬೆಳವಣಿಗೆ ಆಗಬೇಕು. ನೋಡಿ, ಇವತ್ತು ನೋಡಿ, ಈ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಇನ್ನೂ ಬೆಳವಣಿಗೆ ಆಗಬೇಕು ಅಂದರೆ ಅದಕ್ಕೆ ಮುಖ್ಯವಾಗಿ ಏನಾಗಬೇಕು? ಕುಟುಂಬ ಅನ್ನುವಂಥದ್ದು ಬೇಕು. ಹಾಗಾಗಿ ಸಮಾಜದ ಎಲ್ಲ ಚಟುವಟಿಕೆಗಳಿಗೆ ಏನಾಗಿದೆ, ಇದು ಮೂಲ ಘಟಕ ಅಂತ ಹೇಳುವಂಥದ್ದು ಅಂತ ಒಂದು ಲಕ್ಷಣ ಇದಕ್ಕೆ ಇದೆ ಅನ್ನುವಂಥದ್ದು. ಇನ್ನು ಮೂರನೇದಾಗಿ ನೋಡೋದಾದ್ರೆ, ಮೂರನೇದು ಯಾವುದಪ್ಪ ಅಂತಂದರೆ ಜವಾಬ್ದಾರಿ ಮತ್ತು ಸಾಮಾಜಿಕ ಹೊಣೆಗಾರಿಕೆ. ಇದು ಕೊಡುತ್ತೋ ಇಲ್ವೋ? ನೋಡಿ, ಇವತ್ತು ಎಷ್ಟು ನೀವೆಲ್ಲರೂ ಕೂಡ ನೋಡಿ ಒಂದೊಂದು ಕುಟುಂಬದಿಂದ ಬಂದಿರತಕ್ಕಂಥವ್ರು ಇದ್ದೀರಿ. ನೋಡಿ, ನಿಮ್ಮ ಕುಟುಂಬಕ್ಕೆ ತಕ್ಕಂತೆ ನಿಮ್ಮದೇ ಆದಂತಹ ಒಂದು ಜವಾಬ್ದಾರಿಗಳನ್ನು ಅದು ಕಲಿಸ್ಕೊಡತ್ತೆ. ನೋಡಿ, ಅಲ್ಲಿಂದ ಅದು ತಂದೆ ತಾಯಿಗಳಿಂದ ಬಂದಿರ್ಬೋದು, ಮನೆಯ ಯಾವುದೇ ಸದಸ್ಯರಿಂದ ಬಂದಿರ್ಬೋದು. ನೋಡಿ, ನೀವು ಮನೆಯ ಪರಿಸ್ಥಿತಿಗಳಿಗೆ, ವಾತಾವರಣಗಳಿಗೆ ಹೊಂದ್ಕೊಂಡಾಗ ನೀವು ಆ ಮನೆಯ ಎಲ್ಲ ಸಂಸ್ಕೃತಿ, ಆ ಒಂದು ಆಚಾರ ವಿಚಾರ, ನಡೆ ನುಡಿ, ಅವೆಲ್ಲದನ್ನು ಕೂಡ ಏನು ಮಾಡ್ತಾ ಹೋಗ್ತೀರಿ, ಕಲ್ತ್ಕೊಳ್ತಾ ಹೋಗ್ತೀರಿ. ಮನೆಯ ತಂದೆಯ ಕರ್ತವ್ಯವೇನು, ತಾಯಿಯ ಕರ್ತವ್ಯವೇನು, ಅದನ್ನು ಅವರು ರೂಢಿಸ್ಕೊಳ್ತಾರೆ. ಅಲ್ಲಿನ ಮಕ್ಕಳಾಗ್ತಕ್ಕಂಥ ನೀವೆಲ್ಲರೂ ಕೂಡ ಯಾವ ರೀತಿ ಕಾರ್ಯನಿರ್ವಹಿಸಬೇಕು, ನಮ್ಮ ಕರ್ತವ್ಯವೇನು, ಯಾವ ರೀತಿ ನಡ್ಕೊಳ್ಬೇಕು. ಸೊ ಹೀಗೆ ಎಲ್ಲದನ್ನು ಯಾವ ರೀತಿ ನಿರ್ವಹಿಸಬೇಕು, ಯಾವ ರೀತಿ ಕುಟುಂಬ ಬೆಳೀತಾ ಹೋಗಬೇಕು, ಹೀಗೆ ಎಲ್ಲದನ್ನು ಕೂಡ ಈ ಕುಟುಂಬ ಅನ್ನುವಂಥದ್ದು ಅಲ್ಲಿನ ಸದಸ್ಯರುಗಳಿಗೆ ಏನಾಗ್ತಾ ಹೋಗ್ತದೆ, ತಿಳಿಸ್ತಾ ಹೋಗ್ತದೆ. ಹಾಗಾಗಿ ಅದಕ್ಕನುಗುಣವಾಗಿ ಆ ಕುಟುಂಬದ ಎಲ್ಲರ ಸದಸ್ಯರು ಹೊಂದಿಕೊಂಡು ತಮ್ಮ ಜೀವನವನ್ನು ರೂಪಿಸ್ಕೊಳ್ತಾ ಹೋಗ್ತಾರೆ, ಅಭಿವೃದ್ಧಿ ಮಾಡ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಒಂದು ಹೊಣೆಗಾರಿಕೆಯನ್ನು ಅವರಿಗೆ ಹುಟ್ಟಿಸುವಂಥ ಕೆಲಸವನ್ನು ಮಾಡುತ್ತೆ, ಒಂದು ಜವಾಬ್ದಾರಿಯನ್ನು ಕೊಡುವಂಥ ಕೆಲಸವನ್ನು ಈ ಒಂದು ಕುಟುಂಬ ಮಾಡುತ್ತೆ ಅಲ್ವಾ. ಸೊ ಹಾಗಾಗಿ ಇದು ಎಲ್ಲರೂ ಕೂಡ ಅದನ್ನು ನಿಭಾಯಿಸ್ತಾ ಹೋದಾಗೆ ದೇಶದ ಬೆಳವಣಿಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಅಲ್ವಾ. ಎಸ್, ಇನ್ನು ಎಷ್ಟನೇ ಪಾಯಿಂಟು? 4ನೇ ಪಾಯಿಂಟ್ ಏನಪ್ಪ? ಪಾಲನೆ ಮತ್ತು ಪೋಷಣೆ. ನೋಡಿ, ಕುಟುಂಬದಲ್ಲಿರ್ತಕ್ಕಂಥ ಮಗುವಿನ ಲಾಲನೆ ಮತ್ತು ಪೋಷಣೆ ಅವುಗಳ ಕಡೆಗಿನ ಸಂಪೂರ್ಣ ದಾರಿಯನ್ನು ಸೃಷ್ಟಿಸುತ್ತದೆ. ನೋಡಿ, ವೃದ್ಧಾಪ್ಯದ ನೋಡಿ ಉದಾಹರಣೆ ನೋಡಿ, ಕುಟುಂಬ ಅಂತ ನೋಡಿದಾಗ ನೀವು ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ನೋಡಿ, ತಂದೆ ದುಡಿಬೇಕು, ತಾಯಿ ಮನೆಯ ಜವಾಬ್ದಾರಿ ನೋಡ್ಕೋಬೇಕು, ಮಕ್ಕಳ ಶುಶ್ರೂಷೆಯನ್ನು ಮಾಡಬೇಕು. ನೋಡಿ, ಅದು ಎಲ್ಲಿಂದ ಆಗ್ತದೆ? ಕುಟುಂಬದಲ್ಲಿ ತಂದೆ ತಾಯಿಗಳೆಲ್ಲರೂ ಕೂಡ ಕುಟುಂಬದಲ್ಲಿ ಇರ್ತಾರೆ ತಾನೆ. ಹಾಗಾಗಿ ಕುಟುಂಬ ಅನ್ನುವಂಥದ್ದು ಏನಿದೆ ಅದು ಅಲ್ಲಿನ ಮಕ್ಕಳ ಲಾಲನೆ, ಪಾಲನೆ, ಪೋಷಣೆ ಎಲ್ಲದನ್ನು ಕೂಡ ಏನು ಮಾಡುವಂಥ ಕೆಲಸವನ್ನು ಮಾಡ್ತದೆ. ವಯಸ್ಸಾದಂತಹ ಅಜ್ಜ ಅಜ್ಜಿನ ತಗೊಳ್ಳಿ, ಅವ್ರನ್ನ ಯಾವ ರೀತಿ ನಾವು ಜವಾಬ್ದಾರಿ ನೋಡ್ಕೋಬೇಕು, ಅವ್ರನ್ನ ಯಾವ ರೀತಿ ಶುಶ್ರೂಷೆಯನ್ನು ಮಾಡಬೇಕು, ಆರೈಕೆ ಮಾಡಬೇಕು, ಹೀಗೆ ಎಲ್ಲ ರೀತಿಯ ಕರ್ತವ್ಯವನ್ನು ಏನು ಮಾಡ್ತಾ ಹೋಗುತ್ತೆ, ತಿಳಿಸ್ತಾ ಹೋಗುತ್ತೆ. ಇವತ್ತು ನೋಡಿ, ಫಾರ್ ಎಕ್ಸಾಂಪಲ್, ನಿಮಗೆ ಇವತ್ತು ಒಂದು ರಕ್ಷಣೆ ಇದೆ, ಒಂದು ಸಹಾಯ ಇದೆ, ನಿಮ್ಮನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ತಾ ಇದ್ದಾರೆ ಅಂದರೆ ಅದು ಎಲ್ಲಿಂದ?
ನಿಮ್ಮ ಕುಟುಂಬದಿಂದ. ಹಾಗಾಗಿ ಕುಟುಂಬ ಅನ್ನುವಂಥದ್ದು ಲಾಲನೆ ಮತ್ತು ಪಾಲನೆ ಮತ್ತು ಪೋಷಣೆಯ ಒಂದು ಕರ್ತವ್ಯವನ್ನು ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಹಂಗಾಗಿ ಇದು ದೇಶದ ಈ ರೀತಿ ಮಾಡ್ತಾ ಹೋಗುತ್ತೆ, ದೇಶದ ಬೆಳವಣಿಗೆ ಎನ್ನುವಂಥದ್ದು ಆಗುತ್ತೆ, ಸಮಾಜದ ಬೆಳವಣಿಗೆ ಎನ್ನುವಂಥದ್ದು ಆಗುತ್ತೆ ಮಕ್ಕಳೇ. ಪ್ರಮುಖವಾದಂಥ ಲಕ್ಷಣವನ್ನು ಇದು ಒಳಗೊಂಡಿದ್ದೇನೆ. 5 ಸಾಮಾಜಿಕ ವರ್ತನೆಗಳನ್ನು ಹೇಳಿಕೊಡುತ್ತದೆ. ನೋಡಿ, ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಅಲ್ಲಿ ಸದಸ್ಯನಿಗೆ ಅದು ಒಂದು ಇದನ್ನ ವರ್ತನೆಗಳನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ. ಇದು ಸಣ್ಣ ಮಕ್ಕಳಿದ್ದನ್ನು ನೋಡಿರ್ತೀರಿ, ಏನಾದ್ರು ತಪ್ಪು ಮಾತಾಡಿದಾಗ ಗುರು ಹಿರಿಯರಿಗೆ ಏನಾದ್ರು ಹಿರಿಯರಿಗೆ ಯಾರಾದ್ರು ನೀವು ತಪ್ಪು ಅಸಭ್ಯವಾಗಿ ನಡ್ಕೊಂಡಾಗ ನಿಮ್ಮ ತಂದೆ ತಾಯಿಗಳು ನಿಮ್ಮ ಗೆಳೆಯ ಹಂಗೆಲ್ಲ ಮಾತಾಡಬಾರ್ದು, ಹೌದಲ್ಲ? ಸೊ ಆ ರೀತಿಯಾಗಿ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತಾರೆ. ಅಂದರೆ ಪ್ರತಿಯೊಂದನ್ನು ಕೂಡ ನೀವೇನು ಮಾಡ್ತಾ ಹೋಗ್ತೀರಿ, ಕಲಿತಾ ಹೋಗ್ತೀರಿ. ಸಾಮಾಜಿಕ ವರ್ತನೆಗಳನ್ನು ಅದು ತಿಳಿಸ್ಕೊಡುವಂಥ ಕೆಲಸ ಮಾಡ್ತದೆ. ನಾವು ಯಾವ ರೀತಿ ಇರಬೇಕು, ನಮ್ಮ ಕರ್ತವ್ಯವನ್ನು ಅದು ತಂದೆ ತಾಯಿಗಿರ್ಬೋದು ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಏನು ಮಾಡ್ತದೋ ವಿಚಾರಗಳನ್ನು ತಿಳಿಸ್ತಾ ಹೋಗೋದು. ಯಾವ ರೀತಿ ನಡ್ಕೋಬೇಕು, ನಾನು ಸಣ್ಣ ವಯಸ್ಸಿನಿದ್ದಾಗ ನಾನು ಏನು ಕೆಲಸಗಳನ್ನು ಮಾಡಬೇಕು, ಯಾವ ರೀತಿ ನಿಭಾಯಿಸಬೇಕು, ಯಾವ ರೀತಿ ಒಂದು ಸಂಸ್ಕೃತಿ ಮೂಡಿಸ್ಕೋಬೇಕು, ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಮಧ್ಯಾವಸ್ಥೆ ಮತ್ತು ಮುಪ್ಪಿನಲ್ಲಿ ಕೂಡ ನಮಗೆ ವಯಸ್ಸನ್ನು ಬರ್ತದೆ, ಅಲ್ಲಿ ಯಾವ ರೀತಿ ಕೆಲಸಗಳನ್ನು ನಿಭಾಯಿಸಬೇಕು, ಸೊ ಅವರನ್ನು ಯಾವ ರೀತಿ ನೋಡ್ಕೋಬೇಕು, ಸೊ ಸ್ವತಂತ್ರ ಮತ್ತು ಭದ್ರತೆ ಹಾಗೂ ಇತರ ವರ್ತನೆಗಳು, ಸಂಪೂರ್ಣವಾದಂಥ ವರ್ತನೆಗಳನ್ನು ಅದು ತಿಳಿಸ್ಕೊಡುವಂಥ ಕೆಲಸ. ಹೀಗಾಗಿ ಸಮಾಜದಲ್ಲಿ ಅವನು ಒಂದು ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳಿಕ್ಕೆ ಏನಾಗುತ್ತೆ, ಇದು ಹೆಲ್ಪ್ ಆಗುತ್ತೆ. ಯಾಕೆಂದರೆ ವರ್ತನೆಗಳನ್ನು ರೂಢಿಸ್ಕೊಳ್ತಾನೆ ಕುಟುಂಬದಿಂದ. ಹಂಗಾಗಿ ಒಬ್ಬ ಉತ್ತಮ ವ್ಯಕ್ತಿಯಾಗಿ ಮಾರ್ಪಾಡಾಗಲಿಕ್ಕೆ ಇದು ಏನಾಗುತ್ತೆ, ಸಹಾಯಕ ಆಗುತ್ತೆ ಅಂತ ಒಂದು ಉತ್ತಮವಾದಂಥ ಲಕ್ಷಣವನ್ನು ಇದು ಹೊಂದಿದೆ. ನೋಡಿ, ಕುಟುಂಬದಲ್ಲಿ ಅನೇಕ ತಲೆಮಾರುಗಳಿದ್ದಾವೆ, ಹೌದಲ್ಲ? ಆ ತಲೆಮಾರುಗಳ ಆಧಾರದ ಮೇಲೆ ಕುಟುಂಬವನ್ನು ನೋಡ್ತಾ ಹೋದರೆ, ಪರಂಪರೆ ತಲೆಮಾರುಗಳ ಆಧಾರದ ಮೇಲೆ ನೋಡ್ತಾ ಹೋದರೆ 1ನೇ ತಲೆಮಾರನ್ನು ನಾವು ಗಮನಿಸೋಣ. ಏನಿದು 1ನೇ ತಲೆಮಾರು? ಅಜ್ಜ, ಅಜ್ಜಿ ಮತ್ತು ಹಿರಿಯ ಪೋಷಕರು, ಅದನ್ನು ಒಂದು ತಲೆಮಾರು ಅಂತ ಕರಿತೀವಿ. ಓಕೆ, ಒಂದು ಭಾಗ ಅಂತ ಕರಿತೀವಿ, ಅವ್ರದ್ದೊಂದು ಭಾಗ. 2ನೇದು 2 ತಲೆಮಾರು. ಅಲ್ಲಿ ಯಾರು ಇರ್ತಾರೆ? ಅಪ್ಪ, ಅಮ್ಮ ಮತ್ತು ಪೋಷಕರು ಇರ್ತಾರೆ. ಅಂದರೆ ಇವರು ಅಜ್ಜ ಅಜ್ಜಿರು ಸೇರ್ಕೊಂಡ್ರು, ಮತ್ತು ಅವ್ರ ಪೋಷಕರು ನಿಮ್ಮ ತಂದೆ ತಾಯಿಗಳು ಸೇರ್ಕೊಳ್ತಾರೆ, ಹೌದಲ್ಲ? ಸೊ ಈಗ ಇವ್ರದ್ದು ಅಷ್ಟೇ ಇರೋದನ್ನ ಒಂದು ತಲೆಮಾರು ಅಂತೀವಿ. 2ನೇ ತಲೆಮಾರು ಅಪ್ಪ, ಅಮ್ಮ ಮತ್ತು ಪೋಷಕರು, ಇವ್ರನ್ನ 2 ತಲೆಮಾರು. ನೋಡಿ, ಇವ್ರದ್ದೊಂದು ತಲೆಮಾರು, ಇವ್ರದ್ದೊಂದು ತಲೆಮಾರು. ಓಕೆ, 2 ತಲೆಮಾರು ಕಡೆ. ಇನ್ನು 3ನೇ ತಲೆಮಾರು ಯಾವುದು? ಮಕ್ಕಳು, ನೀವು, ಹೌದಲ್ಲ? ಈಗ ತಲೆಮಾರುಗಳಂದರೆ ಅಲ್ಲಿರ್ತಕ್ಕಂತಹ ಒಂದು ಇದನ್ನ ತಲೆಮಾರುಗಳ ಆಧಾರದ ಮೇಲೆ ಇದನ್ನ ಒಂದು ಕುಟುಂಬವನ್ನು ಸಾಧ್ಯ ಆಗ್ತದೆ ಅನ್ನೋದು. ಕುಟುಂಬದಲ್ಲಿ ತಲೆಮಾರುಗಳ ಪರಂಪರೆಯನ್ನು ನಾವು ಗುರುತಿಸ್ತಾ ಹೋದರೆ, ಅಪ್ಪ, ಅಮ್ಮ ಮತ್ತು ಮಕ್ಕಳು ವಾಸಿಸುವಂತಹ ಕುಟುಂಬವನ್ನು 2 ತಲೆಮಾರುಗಳ ಕುಟುಂಬ ಅಂತ ಕರಿತೀವಿ. ಯಾಕೆಂದ್ರೆ ಅಪ್ಪ ಅಮ್ಮ ಅವ್ರದೊಂದು, ಆಗಲೇ ಹೇಳಿದೆ, ಅವ್ರದ್ದೊಂದು ತಲೆಮಾರಾಗತ್ತೆ, ಮತ್ತು ಮಕ್ಕಳು ಅವ್ರ ಜೊತೆ ನೀವು ಸೇರ್ಕೊಳ್ತೀವಿ, ಅಲ್ಲಿ ನಿಮ್ದೊಂದು ತಲೆಮಾರಾಗತ್ತೆ. ಅಲ್ಲಿ ಎಷ್ಟು? 2 ತಲೆಮಾರು, ಹೌದಲ್ಲ? ವೆರಿ ಗುಡ್. 2 ತಲೆಮಾರುಗಳ ಕುಟುಂಬ ಅಂತ ಕರಿತೀವಿ. ಇನ್ನು ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ ಮತ್ತು ಮಕ್ಕಳು, ಇದನ್ನೆಷ್ಟು ತಲೆಮಾರು ಅಂತ ಕರಿತೀವಿ? ಎಸ್, ವೆರಿ ಗುಡ್. 3 ತಲೆಮಾರನ್ನ ಕೂಡಿದಂಥ ಕುಟುಂಬ ಅಂತೇಳಿ ನಾವೆಲ್ಲ ಕರಿತೀವಿ. ಇನ್ನು ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ಮಕ್ಕಳು ಮತ್ತು ಮೊಮ್ಮಕ್ಕಳು, ಎಸ್, ವೆರಿ ಗುಡ್. 4 ತಲೆಮಾರು. ಯಾಕಂದ್ರೆ ಅಜ್ಜ ಅಜ್ಜಿದು, ಅಪ್ಪ ಅಮ್ಮಂದೊಂದು ತಲೆಮಾರು, ಅಜ್ಜ ಅಜ್ಜಿದೊಂದು ತಲೆಮಾರು, ಮಕ್ಕಳದೊಂದು ತಲೆಮಾರು, ಅವ್ರ ಮೊಮ್ಮಕ್ಕಳದೊಂದು ತಲೆಮಾರು, ಇವರಿಗೆ ಒಂದು ಮೊಮ್ಮಕ್ಕಳಾಗ್ತಾರೆ. ಓಕೆ, ಸೊ ಇಷ್ಟೀಗೆ ತಲೆಮಾರುಗಳ ಆಧಾರದ ಮೇಲೆ ನಾವು ವಿಭಜನೆಯನ್ನು ಮಾಡ್ತಾ ಹೋಗ್ಬೋದು ಅನ್ನುವಂಥದ್ದು ಕೂಡ. ಸೊ ಅದರಲ್ಲಿ ಅಪ್ಪ, ಅಮ್ಮ ಮತ್ತು ಮಕ್ಕಳು ವಾಸಿಸುವಂತಹ ಕುಟುಂಬವನ್ನು 2 ತಲೆಮಾರುಗಳ ಕುಟುಂಬ ಅಂತೇಳಿ ನಾವು ಹೇಳ್ತಾ ಹೋಗೋದು, ಹೌದಲ್ಲ? ಸೊ ಅಜ್ಜ ಅಜ್ಜಿದು, ಅದಕ್ಕೆ ಉದಾಹರಣೆ ಅಜ್ಜ ಅಜ್ಜಿ ನೋಡಿ, ಇಲ್ಲಿ ಅಪ್ಪ, ಅಮ್ಮ ಮತ್ತು ಮಕ್ಕಳು, ಎಷ್ಟಾತಲಿಗೆ? 3 ತಲೆಮಾರು. ಆಮೇಲೆ ನೋಡಿ, ಇದು ಕುಟುಂಬದ ತಲೆಮಾರುಗಳಾದ ನೋಡಿ, ಇದು ನೋಡಿ 4 ತಲೆಮಾರು. ಅಜ್ಜ ಅಜ್ಜಿ ಮಕ್ಕಳು, ಇವರು ಅಜ್ಜ ಅಜ್ಜಿ ಮಕ್ಕಳು, ಆಮೇಲೆ ನೋಡಿ ಅವ್ರ ಮಕ್ಕಳು, ಮತ್ತು ಇಲ್ಲಿ ಮೊಮ್ಮ. ನೋಡಿ, 1 ತಲೆಮಾರು, 2 ತಲೆಮಾರು, ಇವ್ರಿಬ್ರು 3 ತಲೆಮಾರು, ಇವ್ರಿಬ್ರು 4 ತಲೆಮಾರು, ಹೌದಲ್ಲ? ನೋಡ್ತಾ ಹೋಗ್ಬೋದು ಅನ್ನೋದು. ಇಂಥ ಹೀಗೆ ಸಮಾಜಶಾಸ್ತ್ರಜ್ಞರು, ಮಾನವಶಾಸ್ತ್ರಜ್ಞರು ಕುಟುಂಬದ ರಚನೆಯ ಆಧಾರದಲ್ಲಿ ಕುಟುಂಬದ ಪ್ರಕಾರಗಳನ್ನು ಏನು ಮಾಡ್ತಾ ಹೋಗ್ತಾರೆ, ನಿರೂಪಿಸ್ತಾ ಹೋಗ್ತಾರೆ. ಯಾವ ರೀತಿಯ ರಚನೆ ಆಗಿದೆ, ಕುಟುಂಬದಲ್ಲಿ ಯಾವ ರೀತಿಯ ರಚನೆ ಇರ್ತದೆ, ಅವುಗಳ ಆಧಾರದ ಮೇಲೆ ಕುಟುಂಬಗಳನ್ನು ಇಂತಿಂಥ ಪ್ರಕಾರಗಳನ್ನಾಗಿ ಏನು ಮಾಡ್ತಾ ಹೋಗಿದ್ದಾರೆ ಶಾಸ್ತ್ರಜ್ಞರು, ವಿಭಜನೆಯನ್ನು ಮಾಡ್ತಾ ಹೋಗಿದ್ದಾರೆ. ಹಾಗಾದರೆ ನಾವು ಮುಂದೆ ನೋಡೋಣ, ಕುಟುಂಬದ ಪ್ರಕಾರಗಳ ಬಗ್ಗೆ ನೋಡ್ತಾ ಹೋಗೋಣ. ಯಾವ್ಯಾವ ಆಧಾರದ ಮೇಲೆ ಅವರು ಕುಟುಂಬದ ಪ್ರಕಾರಗಳನ್ನು ನಿಭಾಯಿಸಿದ್ದಾರೆ? 1, ತಲೆಮಾರಿನ ಆಧಾರದ ಕುಟುಂಬಗಳು. ಓಕೆ, 2ನೇದು ವಿವಾಹ ಪದ್ಧತಿಯ ಆಧಾರದಲ್ಲಿನ ಕುಟುಂಬಗಳು.
ಸೊ ಇಷ್ಟಿರಲಿ, ಇದನ್ನು ಮುಂದಿನ ತರಗತಿಯಲ್ಲಿ ಮುಂದುವರ್ಸೋಣ. ಎಲ್ರಿಗೂ ಧನ್ಯವಾದಗಳು.